ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಯಾಕೆ ಇವತ್ತು ಈ ಥರ ರೆಡಿಯಾಗಿದ್ದೀನಿ ಅಂದರೆ ನಮ್ಮ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಪಾರ್ಟಿ ಇತ್ತು. ಸೊ ನಮ್ಮ ಸೀನಿಯರ್ಸ್ ಯಾರು ಪಾಸೌಟ್ ಆದರೂ ಆ ಬ್ಯಾಚ್ ಅವರೆಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡ್ಕೋತಾ ಇದ್ವಿ ಈಚೆ. ಒಳ್ಳೆ ಇಯರ್ ಎಂಡ್ ಟೈಮಲ್ಲಿ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಫಂಕ್ಷನ್ ಮುಗ್ದಿದ್ದ ದಿನ ನೆಕ್ಸ್ಟ್ ಮಾರನೇ ದಿನವೇ ನ್ಯೂ ಇಯರು. ಸೊ ಒಂಥರ ಈ ಇಯರ್ನ ಚೆನ್ನಾಗಿ ಮಜಾ ಮಾಡಿಕೊಂಡು ಎಂಡ್ ಮಾಡ್ತಾ ಇದ್ವಿ ಅನ್ನೋ ಥರ ಫೀಲಿಂಗು. ನಾನು ವ್ಲಾಗ್ ಮಾಡೋಕ್ಕೆ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಕ್ಯಾಮ್ರಾ ಆನ್ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೂ ಎಂಜಾಯ್ ಮಾಡಬೇಕಂತ ಇರುತ್ತೆ, ಬಟ್ ವೀಡಿಯೋ ಮಾಡಲೇಬೇಕು ಅನ್ನೋದೊಂದು ತಲೆಗೆ ಬಂದುಬಿಟ್ರೆ ಈಗ ಮಾಡಲೇಬೇಕು ಅಂತ ಇರುತ್ತೆ. ಸೊ ಇಲ್ಲಿ ನೋಡಿ ನಮ್ಮ ಕ್ಲಾಸ್ ಅವರೆಲ್ಲ ಕೂತ್ಕೊಂಡು ಆಲ್ರೆಡಿ ಫಂಕ್ಷನ್ ನೋಡೋಕ್ಕೆ ಅಂತ ರೆಡಿಯಾಗಿದ್ದಾರೆ. ಎಲ್ಲ ಯಾವ ಥರ ಟ್ರೆಡಿಷ್ನಲ್ಲಾಗಿ ಬಂದಿದ್ದಾರೆ, ಕೆಲವರು ಫುಲ್ ಮಾಸಾಗಿ ಬಂದಿದ್ದಾರೆ. ಸೊ ಒಂಥರ ಸಖತ್ ವೈಬ್ ಇತ್ತು. ಆದರೂ ನಮ್ಮ ಸೀನಿಯರ್ಸ್ ಯಾರು ಫೈನಲ್ ಇಯರಲ್ಲಿ ಇವಾಗಿದ್ದಾರೆ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ನಮ್ಮ ಕಡೆಯಿಂದ. ಯಾಕಂದರೆ ಎಲ್ಲ ಫಂಕ್ಷನ್ಸ್ನೂ ಅಷ್ಟು ಗ್ರ್ಯಾಂಡಾಗಿ ಅಷ್ಟು ನೀಟಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಯಾಕಂದರೆ ಇದೊಂಥರ ನಮಗೆ ಇನ್ನೂ ಇನ್ಸ್ಪಿರೇಷನ್. ಯಾಕಂದರೆ ನಾವು ನೆಕ್ಸ್ಟ್ ನಾವು ಫಂಕ್ಷನ್ ಮಾಡಬೇಕಲ್ವಾ. ಸೊ ಹಂಗಾಗಿ ನಾವು ಚೆನ್ನಾಗಿ ಮಾಡಬೇಕು, ನಾವು ಇವ್ರಿಗಿನ್ನ ಚೆನ್ನಾಗಿ ಮಾಡಬೇಕು ಅಂದರೆ ಇವರೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿರ್ತಾರೆ. ನಾವು ಇದಕ್ಕಿಂತ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಅವರೇ ಮಾಡಿದ್ರು ಬಿಡು, ಇವ್ರೇನು ಮಾಡಿದ್ದಾರೆ ಅನ್ನೋ ಥರ ಬಂದುಬಿಡುತ್ತೆ ಅನ್ನೋದು ಮೈಂಡಲ್ಲಿರುತ್ತೆ. ಸೊ ಅದನ್ನು ತೊಗೊಂಡು ನಾವು ಫಂಕ್ಷನ್ ಚೆನ್ನಾಗಿ ಮಾಡಲೇಬೇಕು. ಸೊ ಇವ್ರು ನೋಡಿ ಇವರು ಪೋಸ್ ಕೊಡ್ತಾ ಇದ್ದಾರೆ ವೆಲ್ಕಮ್ ಟು ಮೈ ವ್ಲಾಗ್ ಅಂದ್ಕೊಂಡು. ನೆಕ್ಸ್ಟ್ ನಾವು ಬಂದು ಇಲ್ಲಿ ಕೂತಿದ್ದಾಗಿದೆ, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನಮ್ಮ ಸೀನಿಯರ್ಸ್ ಅಂತೂ ಒಂದು ಥೀಮ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ರೆಡಿಯಾಗಿದ್ರಪ್ಪ. ಎಲ್ಲ ಕೊಡವ ಸ್ಟೈಲಲ್ಲಿ ಸ್ಯಾರೀಸ್ ಹಾಕ್ಕೊಂಡು, ಮತ್ತು ಹುಡುಗರು ಅದೇ ಥರ ಡ್ರೆಸ್ ಕೋಡೆಲ್ಲ ಮೇಂಟೈನ್ ಮಾಡಿದರು. ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರನ ಇನ್ನೂ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಹೇಳೋ ಥರ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಚೀಫ್ ಗೆಸ್ಟು ಮತ್ತು ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲ ಬಂದರು. ನೆಕ್ಸ್ಟ್ ಅಫಿಷಿಯಲ್ ಪ್ರೋಗ್ರಾಮ್ ಏನಿತ್ತು ಅದೆಲ್ಲ ಸ್ಟಾರ್ಟ್ ಆಯಿತು. ಸೊ ನಾವು ಇನ್ನೇನು ಕೂತ್ಕೊಂಡು ಅಲ್ಲಿ ಅವ್ರು ಹೇಳಿದ್ದು ಮಾತುಗಳನ್ನೆಲ್ಲ ಕೇಳೋದೇ ಕೆಲಸ ಆಗಿತ್ತು. ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಮತ್ತು ನಮ್ಮ ಚೀಫ್ ಗೆಸ್ಟ್ ಸರ್ ಏನು ಬಂದಿದ್ದರು ಅವ್ರದ್ದೆಲ್ಲ ಮೀನ್ಸ್ ಭಾಷಣ ಎಲ್ಲ ಮುಗಿದ ಮೇಲೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. ನಾನು ಹಿಂದೆಯಿಂದ ವೀಡಿಯೋ ಮಾಡೋಣ ಅಂತ ಎಷ್ಟು ಝೂಮ್ ಹಾಕಿದ್ರು ಅವಣ್ಣ ಪಾಪ ಮುಂದೆ ಇರೋರು ಫೋಟೋ ತೆಗಿಯೋಕ್ಕಂತ ನಿಂತಿದ್ದಾರೆ. ಯಾರಿಗೆ ಸನ್ಮಾನ ಮಾಡಿದ್ರು ಅಂತಲೇ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ, ಸಾರಿ ಗೈಸ್. ಬಟ್ ಆದರೂ ತುಂಬ ಕಷ್ಟಪಟ್ವಿ ಅಲ್ಲಿಂದ ಝೂಮ್ ಹಾಕ್ಕೊಂಡು ಮಾಡೋಕ್ಕೆ, ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಮತ್ತು ನಮ್ಮ ಲೆಕ್ಚರರ್ಸ್ ಕಾಣ್ತಿದ್ದಾರೆ. ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಯಾರು ಸನ್ಮಾನ ಮಾಡಿಸ್ಕೊತಾ ಇದ್ದಾರೆ ಅವರೇ ಕಾಣಿಸ್ತಾ ಇಲ್ಲ. ಸೊ ಏನು ಮಾಡೋಂಗಿಲ್ಲ, ಬ್ಯಾಡ್ ಕ್ಯಾಮ್ರಾ ಆ್ಯಂಗಲ್ಸ್. ಅಂತೂ ಇಂತೂ 4 ವರ್ಷ ಹೆಂಗೆ ಮುಗೀತು ಅಂತ ಅವರಿಗೂ ಗೊತ್ತಾಗಲಿಲ್ಲ. ಈ 2 ವರ್ಷ ನಾವು ಹೆಂಗೆ ಕಳೆದಿದ್ದೀವಿ ಅಂತಲೂ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಡಿಸೆಂಬರ್ ಅಷ್ಟೊತ್ತಿಗೆ ನಾವು ಫೈನಲ್ ಇಯರ್ಸ್ ಆಗಿರ್ತೀವಿ. ಸೊ ಹಂಗೋ ಹಿಂಗೋ ಇದನ್ನೆಲ್ಲ ಪ್ರೋಸೆಸ್ ಮಾಡೋಕ್ಕೆ ಟ್ರೈ ಮಾಡೋ ಅಷ್ಟರಲ್ಲಿ ನಮ್ಮ ಗ್ರ್ಯಾಜುಯೇಷನ್ ಪಾರ್ಟಿ ಅಫಿಷಿಯಲ್ ಏನಿತ್ತು ಅದು ಸ್ಟಾರ್ಟ್ ಆಗೇ ಬಿಡ್ತು. ಇವರಿಗೆ ಪ್ರೈಸ್ ಕೊಡುವ ಕಾರ್ಯಕ್ರಮ ನಡೀತಾ ಇತ್ತು. ನಾವು ಹಿಂದೆ ಕೂತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ವಿ. ಇವಾಗೇನು ಪ್ರೈಸ್ ತಗೋತಾ ಇದ್ದಾರಲ್ಲ ಅವರು ದೀಪಕ್ ಅಣ್ಣ ಅಂತ. ಅವರು ಐ ಥಿಂಕ್ ನಾನು ರಾಂಗ್ ಅಲ್ಲ ಅಂದರೆ ಅವ್ರು ಸ್ವಲ್ಪ ಪಾರ್ಷಿಯಲಿ ಬ್ಲೈಂಡ್ ಅನಿಸುತ್ತೆ. ಅವರಿಗೆ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ ಅಂತ ಅವ್ರ ಫ್ರೆಂಡ್ಸಲ್ಲಿ ಅಥವಾ ಯಾರಾದರೂ ಆಚೆ ಕಡೆಯಿಂದ ಬಂದು ಅವರು ಡಿಕ್ಟೇಟ್ ಮಾಡಿದ್ದನ್ನು ಎಕ್ಸಾಮ್ ಅವ್ರು ಬರೀತಾ ಇದ್ದರು. ಸೊ ಆ ಥರ ಬರೆದು 4 ವರ್ಷ ಕಂಪ್ಲೀಟ್ ಮಾಡಿ ಅವರಿಗೊಂದು ದೊಡ್ಡ ಸಲಾಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಲ್ಲ ಕೈ ಕಾಲು ಕಣ್ಣು ಮೂಗು ಬಾಯಿ ಎಲ್ಲ ನೆಟ್ಟಗಿದ್ದೆ ನಾವು ಒಂದೊಂದು ಸಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಮಾಡೋಕ್ಕಾಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಬಟ್ ಅವರು ಆ ಥರ ಸ್ಪೆಷಲಿ ಇದಾಗಿದ್ರೂ ಅವರಷ್ಟು ಕರೇಜಿಂದ ನಾನು ಮಾಡ್ತೀನಿ ಅಂತ ಬಂದು ಮಾಡಿದ್ರಲ್ಲ, ಅದಕ್ಕೊಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ಸ್ ಯಾರ್ಯಾರು ಗ್ರ್ಯಾಜುಯೇಟ್ ಆಗಿದ್ದೀರಾ ಎಲ್ಲರಿಗೂ, ನಮ್ಮ ಸೀನಿಯರ್ಸಿಗೆ. ಅದೊಂಥರ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ಬಟ್ ಇವರೆಲ್ಲ ಈ ಸಲ ಬಿಟ್ಟೋಗ್ಬಿಡ್ತಾರಲ್ಲ, ನೆಕ್ಸ್ಟಿಂದ ಇರಲ್ವಲ್ಲ ಅನ್ನೋದು ಒಂದು ಫೀಲಿಂಗ್ ಇತ್ತು. ಯಾಕಂದರೆ ಕೆಲವೊಬ್ಬರ ಜೊತೆ ನಾವು ಗೊತ್ತಿಲ್ಲದೆ ಕನೆಕ್ಟ್ ಆಗಿಬಿಟ್ಟಿರ್ತೀವಿ. ಫೈನಲ್ ಇಯರ್ಸ್ ಅಂತಲೂ ಗೊತ್ತಿರಲ್ಲ, ಥರ್ಡ್ ಇಯರ್ಸ್ ಅಂತಲೂ ಅದು ಬರಲ್ಲ ಆ ಬಾಂಡಿಂಗಿಗೆ. ನಾವು ಏನಾಗ್ಬಿಡ್ತೀವಿ ಅಂದರೆ ಅವ್ರು ಸೀನಿಯರ್ಸು, ನಾವು ಜೂನಿಯರ್ಸು, ನಾವು ಯಾವುದೋ ಒಂದು ಫಂಕ್ಷನಲ್ಲೋ ಅಥವಾ ಏನೋ ಒಂದು ಇನ್ಸಿಡೆಂಟ್ ನಮ್ಮನ್ನು ಅಕ್ಕ ತಂಗಿ ಅಣ್ಣ ತಮ್ಮ ಆ ಥರ ಒಂದು ಬಾಂಡಿಂಗಿಗೆ ಕರ್ಕೊಂಡು ಹೋಗಿಬಿಡುತ್ತೆ. ಬಟ್ ಇವಾಗ ಅವ್ರು ಹೋಗ್ತಾರೆ ಅನ್ನೋ ಫೀಲಿಂಗು ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ನೆಕ್ಸ್ಟ್ ನಾವು ಹಿಂಗೆ ಹೋಗಬೇಕಲ್ವಾ. ಸೊ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಂತ ಹೋಗ್ತಾ ಇರೋದೇ ಕೆಲಸ. ಸೊ
ಸೊ ಅವರಿಗೆಲ್ಲ ಗ್ರ್ಯಾಜುಯೇಷನ್ ಕೊಡುವಾಗ ನಮ್ಮ ಮನಸ್ಸಲ್ಲೂ ಅದೇ ಓಡ್ತಾಯಿತ್ತು, ಇನ್ನೊಂದು 2 ವರ್ಷ ಬಿಟ್ಟರೆ ನೆಕ್ಸ್ಟ್ ನಾವು ಇದೇ ಪರಿಸ್ಥಿತಿಯಲ್ಲಿ ಇರ್ತೀವಲ್ವ ಅಂತ. ಅದನ್ನೆಲ್ಲ ಪ್ರೋಸೆಸ್ ಮಾಡಿಕೊಂಡು ಹಿಂದೆ ಅವರಿಗೆ ಕ್ಲಾಪ್ ಮಾಡಿಕೊಂಡು ಚೇರಪ್ ಮಾಡಿಕೊಂಡು ಕೂತಿದ್ದಾಯಿತು. ನಾನು ಆಗಲೇ ಹೇಳ್ದಂಗೆ ದೀಪಕಣ್ಣ ಅನ್ನೋರಿಗೆ ಮತ್ತೆ ಕರೆದ್ಬಿಟ್ಟು ಸ್ಪೆಷಲಾಗಿ ಪ್ರೈಸ್ ಬೇರೆ ಕೊಟ್ಟರು, ಯಾಕಂದರೆ ಅವರು ಅದಕ್ಕೆ ಡಿಸರ್ವಿಂಗ್ ಇದ್ದಾರೆ ಅಂತ. ಇವರಿಂದ ನಾವೇನು ಕಲಿಬೋದು ಅಂದರೆ ಅದಿಲ್ಲ ಇದಿಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡೋದ್ರ ಬದಲು ಏನಿದೆ ಅದರಲ್ಲೇ ನಾವು ಬೆಸ್ಟನ್ನ ಸಹ ಕೊಡ್ಬೋದು ಅನ್ನೋದಕ್ಕೆ ಇವರೇ ದೊಡ್ಡ ಎಕ್ಸಾಂಪಲ್ ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಆದಮೇಲೆ ಸೀನಿಯರ್ಸ್ಗೋಸ್ಕರ ಕೇಕ್ ತಂದಿದ್ದರು. ಆ ಕೇಕ್ನ ಕಟ್ ಮಾಡಿಸ್ತಾ ಇದ್ರು, ಅಲ್ಲಿ ಆ ಪ್ರೋಗ್ರಾಮ್ ನಡೀತಾ ಇತ್ತು. ವಿಡಿಯೋ ಯಾಕೆ ಈ ಥರ ಫುಲ್ ಹಿಂದೆಯಿಂದ ಮಾಡಿದ್ದೀನಿ ಅಂದರೆ ಮುಂದ್ಗಡೆ ಫುಲ್ ಗ್ರ್ಯಾಜುಯೇಟ್ಸ್ ಯಾರ್ಯಾರು ನಮ್ಮ ಸೀನಿಯರ್ಸ್ ಇದ್ದರು ಅವ್ರು ಕೂತಿದ್ರು, ಅದ್ರ ಹಿಂದ್ಗಡೆ ನೆಕ್ಸ್ಟು ನಮ್ಮ ಜೂನಿಯರ್ಸ್ ಇದ್ದಾರಲ್ಲ ಸೆಕೆಂಡ್ ಇಯರ್ಸ್ ಅವ್ರು ಕೂತಿದ್ರು, ಅವರಿಂದ ನಾವು ಕೂತಿದ್ದು. ಸೊ ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ ಮುಂದೆ ಹೋಗೋಕ್ಕೆ. ಸೊ ದಟ್ಸ್ ವೈ ನಾನು ಈ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಗ್ರ್ಯಾಜುಯೇಷನ್ ಅಫಿಷಿಯಲ್ ಪ್ರೋಗ್ರಾಮ್ ಏನಿತ್ತು ಅದು ಮುಗೀತು. ಅದಾದಮೇಲೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಿತ್ತು. ಅಷ್ಟೊತ್ತಿಗೆ ಮಧ್ಯದಲ್ಲಿ 1-2 ಸಾಂಗ್ ಹಾಕ್ಕೊಂಡು ನೋಡ್ರಪ್ಪ ಹಿಂಗೆ ಕುಣಿತಾವ್ರೆ ಇವರು. ಇವಾಗಿರೋ ನಮ್ಮ ಸೀನಿಯರ್ಸು ಪಾಸ್ಔಟ್ ಆಗಿರೋ ನಮ್ಮ ಸೀನಿಯರ್ಸ್ಗೋಸ್ಕರ ಅವ್ರ ಸ್ಪೆಷಲ್ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ವೀಡಿಯೋ ಎಡಿಟ್ ಮಾಡಿಸಿದ್ರು. ಸೊ ಅದನ್ನು ಪ್ಲೇ ಮಾಡ್ತಾಯಿದ್ರು, ಅದನ್ನು ನಾವು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಇದ್ಮೇಲೆ ಸ್ಟೇಜ್ ಪರ್ಫಾಮೆನ್ಸ್ ಇರಲ್ವಾ, ಇರಲೇಬೇಕು. ಅದರಲ್ಲೂ ಫಸ್ಟು ನಮ್ಮ ಕ್ಲಾಸಿಂದ ಪ್ರೀತಮ್ ಡ್ಯಾನ್ಸ್ ಮಾಡಿದರು. ನೋಡೋಕ್ಕಂತೂ ಸಖತ್ತಾಗಿತ್ತು ಸೋಲೋ ಡ್ಯಾನ್ಸು. ಬಟ್ ಹತ್ರಕ್ಕೆ ಹೋಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಇಲ್ಲಿಂದಾನೇ ತೋರಿಸ್ತೀನಿ, ನೋಡ್ಕೊಂಬಿಡಿ. ಬರೀ ಡ್ಯಾನ್ಸ್ ಮಾತ್ರ ಅಲ್ರಪ್ಪ, ಇನ್ನೂ ಸಾಂಗ್ ಕೂಡ ಹೇಳೋರಿದ್ದಾರೆ ನಮ್ಮ ಕ್ಲಾಸಲ್ಲಿ. ಸೊ ನಮ್ಮ ಕ್ಲಾಸಿಗೆ ಟ್ಯಾಲೆಂಟ್ಸ್ಗಳಿಗೇನು ಕಮ್ಮಿ ಇಲ್ಲ. ನಾವು ಬರೀ ಡ್ಯಾನ್ಸ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ನಮ್ಮ ಕ್ಲಾಸಲ್ಲಿ ನಮ್ಮ ಜೊತೆನೇ ಒಬ್ಬರು ರ್ಯಾಪರ್ ಕೂಡ ಇದ್ದಾರೆ, ನಿಖಿಲ್ ಅಂತ. ಹುಡುಗ ಮಾತ್ರ ಸಖತ್ ಸೈಕ್ ಟ್ಯಾಲೆಂಟೆಡ್ ಅಂದ್ಕೊಳ್ಳಿ. ಅವನು ಪ್ರತಿ ವರ್ಷವೂ ಈ ಥರ ಒಂದು ಯಾವುದಾದ್ರೂ ರ್ಯಾಪ್ ಸಾಂಗ್ ಪರ್ಫಾಮ್ ಮಾಡ್ತಾನೆ ಈ ಥರ ಫಂಕ್ಷನಲ್ಲಿ. ನಾವಂತೂ ವೆಯ್ಟ್ ಮಾಡ್ತಾ ಇರ್ತೀವಿ ಅವ್ನು ಯಾವಾಗ ಸ್ಟಾರ್ಟ್ ಮಾಡ್ತಾನೆ ಹೇಳೋಕ್ಕೆ ಅಂತ. ಯಾಕಂದರೆ ಒಳ್ಳೆ ಪ್ರೊಫೆಷ್ನಲ್ಸ್ ಥರನೇ ಆಡ್ತಾನೆ ಗುರು, ಸಖತ್ತಾಗಿರುತ್ತೆ ಮಾತ್ರ ಕೇಳೋಕ್ಕೆ. ಸೊ ನೀವು ಒಂದು ರೌಂಡ್ ಹಂಗೆ ಕೇಳ್ಕೊಂಡು ಬಂದುಬಿಡಿ. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕೇಳಿಸಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾವಂತೂ ಒಂದು ಸಾಂಗ್ನ ಸಖತ್ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ಳಿ. ಮಾಡಬೇಕು ಕಾಸು ಇಲ್ಲಿ ಯಾರಿಗೂ ಬೇಕಿಲ್ಲ ನಿನ್ನೊಳ್ಳೆ ಮನಸ್ಸು. ಬಾಯಿ ಬಿಟ್ಕೊಂಡು ಬರ್ಬಾರ್ದು ಮಾಡಿದ್ರೆ ಕಾಸು ಕಲಿಬೇಕಾಗಿಲ್ಲ ನಿಮಗೆ ನಿನ್ನ ಉಡವಿನ ಚಿಂತೆ. ಆರ್ಡರ್ ಬಾಯಿ ಕಾಡು ಬಿಟ್ರೆ ಬೇರೆ ಬರಲ್ ಬಂತೆ. ಸುಮ್ಮನೆ ಇದ್ರು ಎಂತ ನಿನ್ನ ಕೈಲಿ ನಗಲ್ಲ, ತಲೆಗೆ ಎನಿಸ್ಕೊಂಡೆ ಬೇಸರ ಕೊಡಿ ಆಸ್ತಿ ಮಾಡಿಲ್ಲ. ಈ ಜನ ಬಂದು ಬಾರಿ ಸಿಕ್ಕಾಪಟ್ಟೆ ಇದ್ದಾರೆ, ನನ್ನ ಮಕ್ಕಳು ಬೆಲೆ ಇವರು ಕೊಟ್ಟರೆ ಎಲ್ಲರಿಗೂ ಬೇಕು ಸಿಕ್ಕಾಪಟ್ಟೆ ಕಾಸು.
ಇಲ್ಲಿ ಎಲ್ಲ ದುಡ್ಬಿಟ್ರೆ ಬೇರೆ ಇಲ್ಲ ದುಡ್ಡಿದ್ರೆ ನಾನೇ ಪಡ್ಕೋಬಹುದು ಬೇಕಾಗಿರೋದೆಲ್ಲ ತಗದಿದ್ದು ಓಡಾಡ್ತಿರೋದ್ರಲ್ಲಿ ದುಡ್ಡಿಗೋಸ್ಕರ ದುಡ್ಡಿದ್ರೆ ಒಂದು ತುಂಬ ದಿನ ಕೊಡ್ತಾರ ತಲೆ ಒಳಗಡೆ ಹೇಳುವ ಮಾತುಗಳಿಂದ ನೀಟ ಕೇಳಿಸ್ಕೊ ಮಾಡಿ ದುಡ್ಡಿದ್ರೆ ಓದಿಕೊಂಡು ಗುಣವತ್ತ ಸಾರಿ ಇಲ್ಲೆಲ್ಲ ನರಳದಿರ ಆ ಕಡೆ ರ್ಯಾಪ್ ಸಾಂಗ್ ಮುಗಿಸ್ಕೊಂಡು ಈ ಕಡೆ ಫೋಕ್ ಸಾಂಗಿಗೆ ಬಂದರೆ ನಾವಿಲ್ಲಿ ಫುಲ್ಲು ಮೋಟಿವೇಶನ್ ತಗೊಂಡ್ಬಿಟ್ಟು ಹಾಡ್ಕೊಂಡು ಕೂತಿದ್ವಿ. ಆಗಲೇ ಹೇಳ್ದಂಗೆ ಇಷ್ಟೆಲ್ಲ ಪ್ರೋಗ್ರಾಮ್ ಮುಗಿಯೋಷ್ಟೊತ್ತಿಗೆ ಆಲ್ರೆಡಿ 1:30 ಆಗೋಗಿತ್ತು. ನಮಗೂ ಹೊಟ್ಟೆಲಿರೋ ಹುಳಗಳೆಲ್ಲ ಸತ್ತೋಗಿ ಊಟ ಕೊಡ್ರಪ್ಪ ಅಂತ ಕೇಳ್ತಾ ಇದ್ವು. ಸೊ ಹಾಗಾಗಿ ನಾವು ಕೆಳಗಡೆ ಊಟಕ್ಕೆ ಅಂತ ಬಂದಿದ್ದಾಯಿತು. ಲೇಡೀಸ್ ಫಸ್ಟ್ ಅಂತ ನಾವೇ ನಿಂತ್ಕೊಂಡ್ಬಿಟ್ವಿ ಹೋಗಿ. ಹಿಂದ್ಗಡೆ ಪಾಪ ಹುಡುಗರು ಕಾಯ್ತಾ ಇದ್ರು. ಆದರೂ ಏನು ಪರವಾಗಿಲ್ಲ ಬಿಡಿ. ಫಸ್ಟು ನಮ್ಮ ಗ್ರ್ಯಾಜುಯೇಷನ್ ಯಾರ್ಯಾರು ಆಗಿದ್ರು ಆ ಸೀನಿಯರ್ಸಿಗೆ ಊಟ ಕೊಟ್ಟಿದ್ದಾಯಿತು. ಅದಾದಮೇಲೆ ನೆಕ್ಸ್ಟು ನಾವು ಖಾನಾ ಖಾಯೆಂಗೆ अब डांस करने जाएंगे. ನೋಡಿ ಇದು ಕಂಪ್ಲೀಟ್ ಪ್ಲೇಟ್ ಊಟ. ಇದರಲ್ಲಿ ಎಲ್ಲ ಇದೆ. ಅವರೆಕಾಳು ಸೀಸನ್ ಅಂತ ನಮ್ಮ ಸೀನಿಯರ್ಸು ಅವರೆಕಾಳಲ್ಲಿ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಎಲ್ಲರೂ ಬಾರಿಸ್ತಾವ್ರೆ. ಬರೇ ಬರೇ ಏನ ಹಲೋ ಗಾಯ್ಸ್, ಊಟ ಗಾಯ್ಸ್, ಊಟ ಊಟ ಸಾದಿ ಊಟ ಗಾಯ್ಸ್, ಊಟ. ಇವರು ಕೈ ಮುಕ್ಕೊಂಡು ಕಾಲು ಮುಕ್ಕೊಂಡು ಎಲ್ಲ ತಿಂತಾವ್ರೆ. ಊಟ ನೋಡಿ. ನಾನೇನು ಇದನ್ನೇ ಹಾಕಲ್ಲ, ವಾಯ್ಸ್ ಓವರ್ ಕೊಡ್ತೀನಿ, ಪೋಸ್ ಕೊಡು ಗಾಯ್ಸ್. ನೋಡಿ ಗಾಯ್ಸ್ ಹಿಂಗೆ ಸೈ ಜಾಗ ಬಿಡೆ ಅವಳು ಕಾಣ್ತಿಲ್ಲ. ಏಯ್ ನೋಡೆ ಅಟ್ಯಾಚ್ ಮಾಡ್ಬಿಡ್ತೀನಿ ಸೈಡ್ಗೆ ಮುಚ್ಕೊಂಡು ನೋಡು. ಈ ಥರ ಬ್ಲ್ಯಾಕ್ ಮೇಲ್ ಮಾಡಬೇಕು ಗಾಯ್ಸ್. ನಮ್ಮ ಜೂನಿಯರ್ಸ್ನ ತೋರ್ಸೋಣ ಅಂದರೆ ಯಾರೂ ಇಲ್ಲ ಗೈಸ್. ನಾನು ಮಾತಾಡ್ಸೋರು ಅಕ್ಕ ಬರಕ್ಕ ನಿನ್ನ ತೋರಿಸ್ತೀನಿ ಬ್ಲಾಗಲ್ಲಿ. ನೋಡಿ ಹಾಯ್, ಗ್ರ್ಯಾಜುಯೇಷನ್ ಆಗಿಬಿಟ್ಟು ಇಲ್ಲಿ ನಮಗೆ ಇವ್ರ ಕಡೆಯಿಂದ ಊಟ. ಯಾರಿದ್ದಾರೆ ಬ್ಲಾಗ್ ಇಂಪಾರ್ಟೆಂಟ್. ಇಲ್ಲಿ ಲಿಪ್ಸ್ಟಿಕ್ ಹಚ್ಕೊಂಡ್ಬಂದ ಕೊಡ್ತಾಳೆ. ಹಾಂ ಬರಪ್ಪ, ನೀವು ಬರ್ರಿ, ಬನ್ನಿ. ಊಟಕ್ಕೆ ಹೋಗ್ತಾರೆ, ನಾವು ಹಾಕ್ಸ್ಕೊ ಬಂದಿದ್ದೀವಿ ಅಲ್ಲಿ. ಹಾಂ ಬರೋ. ಬ್ಲಾಗಲ್ಲಿ ತೋರಿಸ್ತಿರೋದು ಬೇವರ್ಸಿ ಹಿಂಗೆ ಹಿಂಗೆ ಗಾಯ್ಸ್. ಹಿಂಗೆ ಏಯ್ ಇಸ್ಕೊಂಬಂದು ಕೊಡು ನಂಗೊಂದು. ಊಟ ಮಾಡ್ತೀನಿ, ಆಮೇಲೆ ವ್ಲಾಗಲ್ಲಿ ಬರ್ತೀನಿ. ಹಾಯ್ ಮಾಡಿ ಎಲ್ಲ. ಹಾಯ್ ಮಾಡು. ಇವರು ನಮ್ಮ ಜೂನಿಯರ್ಸ್, ಫುಲ್ ಜೂನಿಯರ್ಸ್, ಸಣ್ಣ ಜೂನಿಯರ್ಸ್ ಇರಲ್ಲ. ಊಟ ಮಾಡ್ತೀರಾ ನೋಡಿ. ಇವರು ಹಾಕೊಂಡು ಬಂದು ಲ್ಯಾಬಲ್ಲಿ ತಗೊಳ್ತವ್ರೆ. ಹಾಕೊಂಡು ಚಿನ್ಮಯ್ ಸುರೇಶ್ ಅಂತ ಇದೆ, ಸರ್ಚ್ ಮಾಡು. ನಾನು ಸೀರೆ ಹಾಕೊಂಡಿರೋ ಫೋಟೋ ಬೇಕಿಲ್ಲ, ರೆಸ್ಪೆಕ್ಟೇ ಇಲ್ಲ. ಓಕೆ ಬಾಯ್, ಊಟ ಆದ್ಮೇಲೆ ಸಿಗ್ತೀವಿ. ಬಾಯ್. ಹಿಂದೆ ಹಾಕಿದ ಕೆಲವೊಂದು ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಡಲಿಲ್ಲ ಅಂದ್ರೇ ಚೆನ್ನಾಗಿದೆ ಅನಿಸ್ತು. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿಲ್ಲ. ಇದರಲ್ಲಿ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟಿದ್ದೀನಿ, ಅದಕ್ಕೆ ಕೊಟ್ಟೆ. ನೋಡಿ ನಮ್ಮ ಜೂನಿಯರ್ಸ್, ಸೂಪರ್ ಜೂನಿಯರ್ಸ್, ಇವಾಗ ಬಂದಿರೋರು ಫಸ್ಟ್ ಇಯರ್ಸ್, ಅವರೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಮೆಟ್ಲು ಮೇಲೆ. ನೆಕ್ಸ್ಟು DJ ಪ್ರೋಗ್ರಾಮ್.
ಇಷ್ಟೆಲ್ಲ ಆದಮೇಲೆ ನಾವು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದರೆ ಹೇಗೆ, ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ. ಬಟ್ ಅದು ವೀಡಿಯೋನ ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅದೇ ಸಪ್ರೇಟ್ ವೀಡಿಯೋ ಹಾಕ್ತೀನಿ, ಅಲ್ಲಿ ಹೋಗಿ ನೋಡೋರಂತೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.